ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದನ್ನು ಸಹಿಸದ ಜನ ತಮ್ಮ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಆ ಹೇಳಿಕೆಯಲ್ಲಿ ಸತ್ಯಾಂಶವಿಲ್ಲ. ನನ್ನ ವಿರುದ್ಧ ಮೂರೂರಿನ ಹರ್ಷ ಹೆಗಡೆ ಸುಳ್ಳು ಆರೋಪ ಹೊರಿಸಿದ್ದು ಜಾಗದ ವಿಷಯಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದು ಬಿಜೆಪಿಯ ಕುಮಟಾ ತಾಲೂಕಾ ಅಧ್ಯಕ್ಷ ಜಿಯಾ ಹೆಗಡೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕುಮಟಾ ಪಟ್ಟಣದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೂರೂರು ಗ್ರಾಮದ ಸರ್ವೆ ನಂಬರ್ 191ರಲ್ಲಿ 3 ಎಕರೆ ಭೂಪ್ರದೇಶವನ್ನು ಭೂಗಳ್ಳತನ ಮಾಡಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಈ ಜಾಗದ ವಿಷಯಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಅಲ್ಲಿಯ ಜಾಗವು 1995-96ರಲ್ಲಿ ಡಿಸಿ ಅವರಿಂದ ಶ್ರೀಧರ್ ಮಹಾಬಲೇಶ್ವರ ಹೆಗಡೆ ಅವರಿಗೆ ಮಂಜೂರಿಯಾಗಿತ್ತು. ಆ 3 ಎಕರೆ ಜಾಗ ಈವರೆಗೆ ಡೆವಲಪ್ ಮಾಡಲಾಗದೆ 2014ರಲ್ಲಿ ಅವರ ಮಾವ ದತ್ತಾತ್ರೇಯ ಈಶ್ವರ್ ಭಟ್ ಅವರಿಗೆ ಮಾರಾಟ ಮಾಡಿದ್ದು, ಅದರ ದಾಖಲಾತಿ ಬಗ್ಗೆ ನಾನು ತಹಶೀಲ್ದಾರ್ ಅವರಲ್ಲಿ ಚರ್ಚಿಸಲು ಅವರೊಂದಿಗೆ ಹೋಗಿದ್ದೇನೆ ಹೊರತು ಯಾವುದೇ ರೀತಿಯ ಭೂಕಬಳಿಕೆ ಅಥವಾ ಒತ್ತುವರಿ ಮಾಡಿದ್ದಾಗಲಿ ಇರುವುದಿಲ್ಲ ಎಂದರು. ದತ್ತಾತ್ರೇಯ ಭಟ್ ಅವರು ಅಧಿಕೃತವಾಗಿ ಖರೀದಿಸಿದ ಭೂಮಿಗೆ ಕಾಂಪೌಂಡ್ ನಿರ್ಮಿಸಲು ಅರಣ್ಯ ಇಲಾಖೆ ಸಮಸ್ಯೆ ಮಾಡಿತ್ತು. ಆ ಬಗ್ಗೆ ಅವರು ನನ್ನಲ್ಲಿ ಹೇಳಿಕೊಂಡಿದ್ದು, ದಾಖಲೆಗಳನ್ನು ಗಮನಿಸಿಯೇ ನಾನು ಮುಂದಿನ ಹೆಜ್ಜೆ ಇಟ್ಟಿದ್ದೇನೆ. ದತ್ತಾತ್ರೇಯ ಭಟ್ ಅವರು ಖರೀದಿಸಿದ ಭೂಮಿಯಲ್ಲಿ ಜಟಕ ದೇವರಿಲ್ಲ. ಜಟಕ ದೇವರಿರುವ ಕ್ಷೇತ್ರದ ಮೇಲೆ ಅವರು ಕಣ್ಣು ಹಾಕಿಲ್ಲ. ತಾನೂ ಸಹ ಅನ್ಯರಿಗೆ ತೊಂದರೆ ಕೊಡುವ ಉದ್ದೇಶ ಹೊಂದಿಲ್ಲ ಎಂದು ಜಿಐ ಹೆಗಡೆ ಅವರು ಹೇಳಿದ್ದಾರೆ. ದತ್ತಾತ್ರೇಯ ಭಟ್ ಅವರು ಮಾತನಾಡಿ, ಮೂರೂರು ಗ್ರಾಮದ 191 ಸರ್ವೆ ನಂಬರಿಗೆ ಸಂಬಂಧಿಸಿದ ಇದ್ದ 175 ಎಕರೆ ಅರಣ್ಯ ಪ್ರದೇಶದಲ್ಲಿನ 3 ಎಕರೆ ಪ್ರದೇಶವನ್ನು ಶ್ರೀಧರ ಮಹಾಬಲೇಶ್ವರ ಹೆಗಡೆ ಅವರಿಗೆ 1995-96ರಲ್ಲಿ ಜಿಲ್ಲಾಧಿಕಾರಿಗಳು ಮಂಜೂರಿ ಮಾಡಿದ್ದು, ಈ 3 ಎಕರೆ 189 ಸರ್ವೆ ನಂಬರ್ ಚಕ್ಕಬಂದಿಯ ಲಗ್ತಾ ಇರುವ 191/A1 ಪ್ರದೇಶ ಎಂದು ಸೂಚಿಸಿದ್ದರು. ಈ ರೀತಿ ಮಂಜೂರಾದ ಹಾಗೂ ಸೂಚಿತ 3 ಎಕರೆ ಜಾಗವನ್ನು ನಾನು ಹಾಗೂ ಮಂಜುನಾಥ ವೆಂಕಟರಮಣ ಹೆಗಡೆ ಜಂಟಿಯಾಗಿ 2014ರಲ್ಲಿ ಖರೀದಿಸಿದ್ದು, ಈ ಸ್ಥಳದ ಕುರಿತು ಅರಣ್ಯ ಹಾಗೂ ಸರ್ವೆ ಇಲಾಖೆಯಿಂದ ಜಂಟಿ ಸರ್ವೆ ನಡೆದಿದೆ, ಗಡಿ ಗುರುತು ಹಾಕಲಾಗಿದೆ ಎಂದವರು ವಿವರಿಸಿದರು. ಜಾಗದ ಮಾಲೀಕ ದತ್ತಾತ್ರೇಯ ಭಟ್ ಮಾತನಾಡಿ, ನಾವು ಖರೀದಿಸಿದ ಈ ಜಾಗದಲ್ಲಿ ಜಟಕ ದೇವರಿಲ್ಲ. ಜಟಕ ದೇವರು ನಮ್ಮ ಜಾಗದಿಂದ ತುಂಬ ದೂರದಲ್ಲಿದ್ದು, ಖರೀದಿ ಜಾಗಕ್ಕೆ ಕಾಂಪೌಂಡ್ ಹಾಕಲು ಮುಂದಾದಾಗಲೆಲ್ಲ ವಿರೋಧವಾಗುತ್ತಿರುವುದಕ್ಕೆ ಕಾರಣ ಗೊತ್ತಾಗುತ್ತಿಲ್ಲ. ಈ ಸಮಸ್ಯೆ ನಿವಾರಣೆಗಾಗಿ ನಾವು ಜಿಐ ಹೆಗಡೆ ಅವರನ್ನು ಕೋರಿಕೊಂಡಿದ್ದು, ಕಿಡಿಗೇಡಿಗಳು ಇದೀಗ ಅವರ ವಿರುದ್ಧ ಅನಗತ್ಯ ಆರೋಪ ಮಾಡಿದ್ದಾರೆ ಎಂದು ದೂರಿದರು. ಮಂಜೂರಿಯಾದ ಜಾಗಕ್ಕೆ ಕಾಂಪೌಂಡ್ ಹಾಕುವ ಬಗ್ಗೆ ನಾವು ಪ್ರಯತ್ನದಲ್ಲಿದ್ದೆವು. ಅರಣ್ಯ ಇಲಾಖೆಯವರು ಆ ಜಾಗಕ್ಕೆ ಕಾಂಪೌಂಡ್ ಹಾಕಲು ತೊಂದರೆ ಉಂಟು ಮಾಡುವ ಬಗ್ಗೆ ನಾವು RFO ಮತ್ತು ತಹಶೀಲ್ದಾರ್ ಅವರಲ್ಲಿ ಹೋಗಿ ದಾಖಲೆ ತೋರಿಸಿದ್ದು, ತಹಶೀಲ್ದಾರ್ ಅವರು ನೀವು ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕಿಕೊಳ್ಳಿ ಎಂದಿದ್ದಾರೆ. ಪ್ರತಿ ಬಾರಿ ಕಾಂಪೌಂಡ್ ಹಾಕುವಾಗಲೂ ಊರಿನ ಕೆಲವರು ತಕರಾರು ಮಾಡುತ್ತಿದ್ದು, ಅರಣ್ಯ ಇಲಾಖೆಯವರು ಸಹ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಅವರು ಹೇಳುವ ದೇವಸ್ಥಾನ ಇವರ ಜಾಗದಲ್ಲಿ ಇರುವುದಿಲ್ಲ. ಈ ಬಗ್ಗೆ ಸರ್ವೆ ಮಾಡಿಸಲಾಗಿ ಜಾಗವನ್ನು ಬಾಂಧೂಕಲ್ಲು ಹಾಕಿ ಸರ್ವೆ ಮಾಡಿಕೊಟ್ಟಿದ್ದಾರೆ. ಈ ವೇಳೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಹ ಹಾಜರಿದ್ದಾರೆ. ಸರ್ವೆ ಇಲಾಖೆಯವರು ನಿಯಮಾನುಸಾರ ತಾವು ಈ ವರದಿ ಅರಣ್ಯ ಇಲಾಖೆಗೆ ಕಳುಹಿಸಿಕೊಡುವುದಾಗಿ ತಿಳಿಸಿದ್ದಾರೆ. ಆದರೆ ಹರ್ಷ ಹೆಗಡೆ ಇತರೆ ಕೆಲವರೊಂದಿಗೆ ಸೇರಿ ಆಕ್ಷೇಪಣೆ ಮಾಡುತ್ತಿದ್ದು, ಅಧಿಕಾರಿಗಳು ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದರು. ಈ ವೇಳೆ ಕೃಷ್ಣಮೂರ್ತಿ, ಶ್ರೀಧರ್ ಹೆಗಡೆ, ಮಂಜುನಾಥ ವೆಂಕಟರಮಣ ಹೆಗಡೆ ಉಪಸ್ಥಿತರಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2 ದಿನದಿಂದ ನನ್ನ ಬಗ್ಗೆ ಕೆಲವೊಂದು ಅಪಪ್ರಚಾರ ಬರ್ತಾ ಇದೆ. ಅದನ್ನು ನೋಡಿ ನಾನು ತಮ್ಮ ಮುಂದೆ ಸ್ಪಷ್ಟನೆ ಕೊಡಲಿಕ್ಕೆ ಅಂತೇಳಿ ಈಗ ಕರೆದಿರುವಂಥದ್ದು. ನಿಜವಾಗೂ ಹೇಳಬೇಕಂತ ಹೇಳಿದ್ರೆ, ಈ ಒಂದು ಏನು ಮೂರೂರು ಗುಡ್ಡದ ಮೇಲೆ 3 ಎಕರೆ ಜಾಗ ಇದೆಯೋ ಅದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕೆಂತಂದರೆ ಆ ಜಾಗದ ಮಾಲೀಕರು ಈ ದತ್ತಾತ್ರೇಯ ಈಶ್ವರ್ ಭಟ್ ಅವರು, ಅವರ ಜಾಗ ಇರ್ತದೆ. ನಾನು ಅವರ ಜಾಗಕ್ಕೆ ಅವರು ಕರೆದಿರೋದ್ರಿಂದ ಹೋಗಿದ್ದೆ ಹೊರತು ನಂದು ಯಾವುದೇ ರೀತಿ ಆ ಜಾಗದಲ್ಲಿ ಅಥವಾ ಆ ಜಾಗದ ಪಕ್ಕದಲ್ಲಿ ಯಾವುದೇ ರೀತಿ ಅತಿಕ್ರಮಣ ಇರುವುದಿಲ್ಲ. ಇದ್ದಲ್ಲಿ ಅವರು ಯಾರು ಅದ್ರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಅಥವಾ ಹಾಕಿದಾರೋ ಅವರು ಅದ್ರ ಬಗ್ಗೆ ಈಗ ಅವರು ತಹಶೀಲ್ದಾರಿಗೆ ಲೆಟರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಸ್ಪಷ್ಟನೆ ತೆಗೆದುಕೊಳ್ತೇನೆ. ಆದರೆ ಈ ರೀತಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಬರ್ತಾ ಇದೆ, ಇದು 100ಕ್ಕೆ 100 ಸತ್ಯಕ್ಕೆ ದೂರವಾದದ್ದು. ಈ ರೀತಿ ಯಾವುದೇ ವಾದಂಥ ಚಟುವಟಿಕೆ ನನ್ನಿಂದ ಆಗಲಿಲ್ಲ. ನಾನು ಒಂದು ಭಾರತೀಯ ಜನತಾ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತಿನ ದಿನ ನನಗೆ ಭಾಜಪದಲ್ಲಿ ಅಧ್ಯಕ್ಷ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ ಅದನ್ನು ನಾನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೇನೆ. ಇಲ್ಲಿ ಯಾರು ಈ ರೀತಿ ಮಾಡಿದಾರೋ ಅಥವಾ ಈ ರೀತಿ ಅವ್ರ ಹಿಂದ್ಗಡೆ ಯಾರು ಇದು ಮಾಡಿದಾರೋ ಗೊತ್ತಿಲ್ಲ. ಆದರೆ ನಾನಂತೂ ಹೇಳಲಿಕ್ಕೆ ಬಯಸೋದು ಇದರಲ್ಲಿ ಏನಂತಂದರೆ, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಇದನ್ನು ಅವರು ಹೇಗೆ ಕೊಟ್ಟಿದ್ದಾರೆ ಅಂದರೆ ತಹಶೀಲ್ದಾರಿಗೆ ಅವ್ರ ಹತ್ರ ಅದರ ವಿಷಯ ಕುರಿತು ಲೆಟ್ರನ್ನು ತಗೊಂಡು ಅದರ ಬಗ್ಗೆ ನಾನು ಮುಂದಿನ
ಏನು ರಿಸಲ್ಟ್ ಇರ್ತದೋ ಅದನ್ನು ತಮಗೆ ನಾನು ಕಾಗದ ಪತ್ರ ಮುಖಾಂತರನೇ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇದರಲ್ಲಿ ನಂದು ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.